ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ನಿಮಗೆಲ್ಲ ವಿಕೆ ಡಿಜಿಟಲ್ ನ್ಯೂಸ್ ಸುದ್ದಿ ಪ್ರಪಂಚಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಶ್ರಾವಣ ಮಾಸ ಬಂದಿದೆ, ಹಬ್ಬಗಳ ಸಾಲು. ಈಗ ನಾಗರ ಪಂಚಮಿ ಆಚರಣೆ ಬಗ್ಗೆ ಹೇಳಿದ್ದೇವೆ. ಹಾಗೆ ಅದರ ಮರುದಿನ ಬರುವಂತಹ ಷಷ್ಠಿ, ಶ್ರಾವಣ ಶುದ್ಧ ಷಷ್ಠಿ ಎಂದು ಆಚರಿಸಲ್ಪಡುವಂತಹ ಸಿರಿಯಾಳ ಷಷ್ಠಿ ಹಬ್ಬದ ಬಗ್ಗೆ ವಿಶೇಷ ಮಾಹಿತಿಯನ್ನ ಕೊಡ್ತೇನೆ. ಬನ್ನಿ ಕೇಳೋಣ, ನೋಡೋಣ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿರಿಯಾಳ ಷಷ್ಠಿ ಹಬ್ಬವನ್ನು ಶ್ರಾವಣ ಶುದ್ಧ ಷಷ್ಠಿಯ ದಿನ ಆಚರಿಸಲ್ಪಡುತ್ತೆ. ಈ ಹಬ್ಬಕ್ಕೆ ಒಂದು ಐತಿಹ್ಯ ಇದೆ, ಒಂದು ಹಿಸ್ಟ್ರಿ. ಏನಂದ್ರೆ, ಸಿರಿಯಾಳ ಅನ್ನೋ ಒಬ್ಬ ಭಕ್ತ ಇರ್ತಾನೆ. ಅವನು ಮಹಾಶಿವ ಭಕ್ತ. ಅವನು ಶಿವನ ಪೂಜೆ ಮಾಡಿ ಯಾರು ಏನು ಕೇಳಿದ್ರು ಶಿವನ ಪೂಜೆ ಮಾಡಿ ಬಂದಂತ ಕೊಡ್ತಾ ಇರ್ತಾನೆ. ಅವಾಗ ಅವನನ್ನ ಒಂದು ಪರೀಕ್ಷೆ ಮಾಡೋಕ್ಕೋಸ್ಕರ ಶಿವನೇ ಸ್ವತಃ ಒಬ್ಬ ಅತಿಥಿಯ ರೂಪದಲ್ಲಿ ಬಂದು, ನಿನ್ನ ಮಗನನ್ನ ಕಳೆದು ನನಗೆ ಅಡುಗೆ ಮಾಡಿ ಬಡಿಸ್ಬೇಕು ಅಂತಾನೆ. ಮಹಾಭಕ್ತನಾಗಿದ್ದಂತಹ ಸಿರಿಯಾಳ ಹೆದರದರೆ ಒಳಗಡೆ ಹೋಗಿ ಮಗನನ್ನ ಕೊಂದು ಅಡುಗೆ ಮಾಡಿ ಬಡಿಸ್ತಾನೆ. ಅತಿಥಿ ರೂಪದಲ್ಲಿ ಬಂದಂತಹ ಶಿವ ಸಂತುಷ್ಟನಾಗಿ ಅವನಿಗೆ ಆಶೀರ್ವಾದ ಮಾಡಿ, ಎಲ್ಲಿ ನಿನ್ನ ಮನೆ ಮಂದಿಯವ್ರನ್ನೆಲ್ಲ ಕರಿ, ನಿನ್ನ ಮಗನನ್ನ ಕರಿ ಅಂದಾಗ ಸಿರಿಯಾಳ ಅವನಿಗೆ ಗಾಬರಿ ಆಗುತ್ತೆ. ಎಲ್ಲಪ್ಪ, ನನ್ನ ಮಗ ಇಲ್ಲ, ಹೆಂಗೆ ಕರೆಯೋದು ಅಂತ ಯೋಚನೆ ಮಾಡ್ತಿದ್ದಾಗ ಶಿವ ಹೇಳ್ತಾನೆ, ಇಲ್ಲ, ನಿನ್ನ ಮಗನ ಕರಿ ಅಂತ. ಆವಾಗ ಸಿರಿಯಾಳ ಏನ್ ಮಾಡ್ತಾನೆ, ಅತಿಥಿಯ ಮಾತನ್ನ ನಂಬಿ ಮಗನನ್ನ ಕರೀತಾನೆ. 3 ಸಲ ಹೆಸರಿಟ್ಟು ಕೂಗಿದಾಗ ಒಳಗಡೆಯಿಂದ ಮಗ ಬಂದು ನಮಸ್ಕಾರ ಮಾಡ್ತಾನೆ. ಹಾಗೂ ಶಿವನ ಒಂದು ಆಶೀರ್ವಾದವನ್ನ ಸಿರಿಯಾಳ ಹಾಗೂ ಅವನ ಮಗ ಇಬ್ರು ತಗೊಳ್ತಾರೆ. ಸೊ ಈ ಒಂದು ಕಥೆಯ ಒಂದು ನೆನಪಾಗಿ, ಅಂದ್ರೆ ಇದರಲ್ಲಿ ಬರುವಂತಹ ಕಥೆಯಲ್ಲಿ ಆ ಮಗನನ್ನು ಕೊಂದು ಬಡಿಸಿ ಅವನು ಮತ್ತೆ ಜೀವಂತವಾಗಿ ಬಂದ ನೆನಪಾಗಿ ಸಿರಿಯಾಳನಿಗೆ ಹಾಗೂ ಅವನ ಮಗನಿಗೆ ಶಿವ ಆಶೀರ್ವಾದ ಮಾಡಿ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಹಿಂದಿರುತ್ತಾನೆ, ಅಂತರ್ಧಾನನಾಗ್ತಾನೆ. ಇದು ಒಂದು ನಮ್ಮ ಜಾನಪದ ಕಥೆಯಲ್ಲಿ ಬರುವಂತಹ ಒಂದು ವಿಷಯ. ಈಗ ನಾವು ಈ ಹಬ್ಬದ ಆಚರಣೆ ಬಗ್ಗೆ ನೋಡಿದ್ರೆ, ಎಂದಿನಂತೆ ಮಡಿ ಬಟ್ಟೆ ಹರಿದಿರ್ತಾರೆ. ಮಡಿಯಲ್ಲಿ ಬೆಳಿಗ್ಗೆ ದಿನ ಸ್ನಾನ ಮಾಡಿದನಂತಹ ಮನೆಯ ಹಿರಿಯ ಗೃಹಸ್ಥರು ಸಿರಿಯಾಳನ್ನ ಪೂಜೆ ಮಾಡ್ತಾರೆ. ಇಲ್ಲಿ ಶಿವನೇ ಅಷ್ಟೇ, ಶಿವ ಪಾರ್ವತಿ ಪೂಜೆನೆ, ಶಿವ ಪೂಜೆ ಮಾಡ್ತಾರೆ. ತುಂಬಾ ಹಿಂದೆ ನಮ್ಮ ತಾಯಿಯವರ ಅಜ್ಜನ ಕಾಲದಲ್ಲಿ ಸಿರಿಯಾಳನ್ನ ರಂಗೋಲಿ ಬರೆಯೋರಂತೆ. ಅದು ಹೇಗೆ ನನಗೂ ಗೊತ್ತಿಲ್ಲ, ಅದು ನಾನು ತುಂಬ ಹುಡುಕ್ತೆ, ಎಲ್ಲೂ ಸಿಗ್ಲೂ ಇಲ್ಲ ಆ ರಂಗೋಲಿ ಏನು ಬರೆಯೋರು ಅನ್ನೋದು. ಆ ಒಂದು ಭಕ್ತ ಸಿರಿಯಾಳನ ಒಂದು ರಂಗೋಲಿನ ಬರೆದಿರ್ತಾರೆ. ಶಿವನ ಒಂದು ಲಿಂಗ ಅಥವಾ ಯಾವುದೋ ಒಂದು ಆಕೃತಿಯಲ್ಲಿ ಶಿವನನ್ನ ಆಹ್ವಾನ ಮಾಡಿ ಪೂಜೆ ಮಾಡ್ತಾರೆ. ಈ ಪೂಜೆಯನ್ನ ಮಾಡಿ ಕೆಲವರು ಹೆಂಗಸರು ಈ ಮಾಮೂಲಿ ಷೋಡಶೋಪಚಾರ ಪೂಜೆ ಮಾಡ್ತಾರೆ. ಹೆಂಗಸರು ಎಲ್ಲ ಮನೆ ಮಂದಿಯೆಲ್ಲ ನಮಸ್ಕಾರ ಮಾಡ್ತಾರೆ ಯಥಾಶಕ್ತಿ. ಇಲ್ಲಿ ವಿಶೇಷವಾದ ಆಚರಣೆ ಏನಕ್ಕೆ ಅಂದ್ರೆ, ಈ ಹಬ್ಬವನ್ನ ಗಂಡು ಮಕ್ಕಳಿರುವಂಥ ಮುತ್ತೈದೆಯರಿಗೆ ಬಾಗ್ನ ಕೊಡೋದು ಅಂತ ಕೊಡ್ತಾರೆ. ಹಸಿ ಬಾಗ್ನ, ಬಿಸಿ ಬಾಗ್ನ. ಹಸಿ ಬಾಗ್ನ ಅಂತಂದ್ರೆ ಸ್ವಯಂ ಪಾಕ. ಏನು ಒಬ್ಬ ಮುತ್ತೈದೆ ಊಟ ಮಾಡಬೇಕು ಅಷ್ಟು ತರಕಾರಿ, ಬೇಳೆ, ಕಾಳುಗಳನ್ನು ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ, ನಮಗೆ ಈ ವರ್ಷ ಪೂರ್ತಿ ಯಾವ ತೊಂದರೆಗಳು ನಮ್ಮ ಗಂಡು ಮಕ್ಕಳ ಆರೋಗ್ಯಕ್ಕಾಗ್ಲಿ ಆಯಸ್ಸಾಗ್ಲಿ ಬರ್ದಲೇ ಇರಲಿ ಅಂತ ದೇವರಲ್ಲಿ ಕೇಳ್ಕೊಂಡು ಮುತ್ತೈದೆಯರಿಗೆ ಮನೆ ಮಂದಿಯೆಲ್ಲ ನಮಸ್ಕಾರ ಮಾಡ್ತಾರೆ. ಅದೇ ರೀತಿ ಬಿಸಿ ಬಾಗ್ನ ಅಂದ್ರೆ ಅಡಿಗೆ ಮಾಡಿ ಅಡಿಗೆಯನ್ನೇ ಎಲೆ ಮೇಲೆ ಬಡಿಸಿ ಅದನ್ನ ಒಬ್ಬ ಮುತ್ತೈದೆಗೆ ಕೊಡ್ತಾರೆ, ಕುಂಕುಮ ಕೊಟ್ಟು. ಇದನ್ನ ಇವಾಗ ಹೇಳೋದು ಹೇಗೆ ಅಂದ್ರೆ, ಈ ಹಬ್ಬದಲ್ಲಿ ಗಂಡು ಮಕ್ಕಳು ಇರೋಂಥವ್ರೆ ಮಾಡೋದು. ಈ ಹಬ್ಬದ ಸ್ಪೆಷಾಲಿಟಿ ಅಂದ್ರೆ, ಹೊಸ ಅಕ್ಕಿ ಬಂದಿರುತ್ತೆ, ಈಗಲೇ ಹೇಳಿದ್ದೇನೆ, ಹೊಸ ಬೆಳೆ ಅಕ್ಕಿದು. 4 ರೀತಿಯ ಕಲಸನ್ನ ಮಾಡ್ತಾರೆ. ಒಂದು ಸಿಹಿ ಪದಾರ್ಥ ಪಾಯಸ, 2 ಬಗೆ ಪಲ್ಯ, 2 ಬಗೆ ಕೋಸುಂಬರಿ, ಅನ್ನ, ಸಾರು, ತೊವೆ, ಹುಳಿ. ಹಾಗೂ ಹಬ್ಬದ ಅಡುಗೆ ಅಂದ್ರೆ ಏನಾದ್ರು ಸ್ವೀಟ್ ಮಾಡೋರು ಇಲ್ಲ ಒಬ್ಬಟ್ಟು ಮಾಡೋರು ಮಾಡ್ತಾರೆ. 4 ಬಗೆಯ ಅನ್ನ ಅಂದ್ರೆ ಚಿತ್ರಾನ್ನ, ಮೊಸರನ್ನ, ತುಪ್ಪನ್ನ, ಹಾಗೂ ಇನ್ನೊಂದು ಯಾವ್ದಾದ್ರು ಪುಳಿಯೋಗರೆ, ಆ ಥರ ಯಾವ್ದಾದ್ರು ಒಂದನ್ನ, ಒಟ್ಟು 4 ಬಗೆಯ ಅನ್ನವನ್ನ ಮಾಡ್ತಾರೆ. ಇದನ್ನ ಹಸಿ ಬಾಗ್ನ ಕೊಡೋರು ಸ್ವಯಂಪಾಕ ತರಕಾರಿಗಳು, ಬೇಳೆಗಳು ಕೊಡ್ತಾರೆ. ಆ ಬಾಗನವನ್ನ ಮುತ್ತೈದೆಯನ್ನ ಕರೆದು ಕೊಡುವಾಗ ಮುತ್ತೈದೆನ ಮುಂಚೆನೆ ಹೇಳಿರ್ತಾರೆ. ಅವರು ಸ್ನಾನ ಮಾಡಿಕೊಂಡು ಮಡಿನಲ್ಲಿ ಬರ್ತಾರೆ. ಅವರಿಗೆ ಈ ಸ್ವಯಂ ಪಾಕವನ್ನಾಗ್ಲಿ ಅಥವಾ ಎಲೆಯಲ್ಲಿ ಬಳಸಿರುವಂತಹ ಊಟದ ಎಲೆಯನ್ನಾಗ್ಲಿ ಮುಚ್ಚಿ ಕೊಡುವಾಗ ಮನೇಲಿ ಗಂಡು ಮಕ್ಕಳು ಇರಬಾರ್ದು ಅಂತ ಒಂದು ಐತಿಹ್ಯ ಇದೆ. ಯಾಕೆಂದ್ರೆ ಸಿರಿಯಾಳ ಅದನ್ನ ಊಟ ಬಡಿಸುವಾಗ ಅವ್ರ ಮಗ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ. ಅದಾದ್ಮೇಲೆ ಮನೆ ಮಂದಿ ಎಲ್ಲ ಬಂದು, ಆ ಗಂಡು ಮಕ್ಕಳು ಸಹಿತ ಬಂದು ಎಲ್ಲರೂ ನಮಸ್ಕಾರ ಮಾಡಿಕೊಂಡು ದೇವರಲ್ಲಿ ಬೇಡ್ಕೊಂಡು ಅಲ್ಲಿಗೆ ಒಂದು ಸಂಪ್ರದಾಯದ ಒಂದು ಆಚರಣೆ ಮುಗಿಯುತ್ತೆ. ಇಲ್ಲಿ ಮುತ್ತೈದರಿಗೆ ಕೊಡುವಾಗ ಮಾಮೂಲಿ ಅರಿಶಿನ, ಕುಂಕುಮ, ಹೂವು, ಹಣ್ಣು, ಕಾಯಿ ಎಲ್ಲ ಕೊಟ್ಟು, ವಿಳೆದೆಲೆ, ಅಡಿಕೆ ಎಲ್ಲ ಕೊಟ್ಟು ಆಮೇಲೆ ಈ ಹಸಿ ಬಾಗ್ನ ಅಥವಾ ಬಿಸಿ ಬಾಗ್ನವನ್ನು ಕೊಡುವಂತಹ ಸಂಪ್ರದಾಯ ಇರುತ್ತೆ. ಬಹುಶಃ ಈ ಒಂದು ಸಂಪ್ರದಾಯ ವೈಚಾರಿಕವಾಗಿ ನೋಡಿದ್ರೆ, ಹೊಸ ಅಕ್ಕಿ ಬಂದಿರೋದ್ರಿಂದ ಅದರಲ್ಲಿ ವೆರೈಟಿ ಮಾಡಿಕೊಂಡು ಭೋಜಿಸುವಂತಹ ಒಂದು ಸಂಪ್ರದಾಯ, ಜೊತೆಗೆ ಇದನ್ನು ಒಬ್ಬರಿಗೆ ಕೊಟ್ಟುಬಿಟ್ಟು ತಿನ್ನುವಂತಹ ಸಂಪ್ರದಾಯ ಇರಲಿ ಅಂತ ಈ ರೀತಿಯ ಒಂದು ಆಚರಣೆ ಬಂದಿರಬಹುದು.
ಈ ರೀತಿ ನಮ್ಮ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಆಚರಣೆಗಳು, ಒಬ್ರಿಗೊಬ್ರು ಮುತ್ತೈದೆಯರನ್ನು ಕರೆಯೋದು, ಕುಂಕುಮ ಕೊಡೋದು, ಬಾಗಿನ ಕೊಡೋದು, ಈ ರೀತಿ ಆಂತರಿಕ ಸಂಬಂಧಗಳನ್ನು ಸುಧಾರಿಸುತ್ತಾ ಇರುವಂತಹ ಒಂದು ಸಂಪ್ರದಾಯವನ್ನು ನಮ್ಮ ಹಿಂದೂ ಧರ್ಮ ಮಾಡ್ಕೊಂಡು ಬಂದಿದೆ. ವೀಕ್ಷಕರೇ, ಕೇಳಿದ್ರಲ್ಲ ಸಿರಿಯಾಳ ಷಷ್ಠಿ ಹಬ್ಬದ ಆಚರಣೆ ಯಾವ ರೀತಿ ನಡೆಯುತ್ತೆ ಅಂತ. ಇದೇ ರೀತಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್. ಇದು ನಮ್ಮ ಚಾನಲ್, ನಿಮ್ಮ ಚಾನಲ್ ಹಾಗೂ ಜನಪರ ಚಾನಲ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.